ಬೇಸಿಗೆ ಬತ್ತಪ್ಪ ಅಂದ್ರೆ ಎಲ್ಲರ ಮನೆಯಲ್ಲೂ ಸಂಡಿಗೆ ಹಪ್ಪಳಗಳನ್ನು ಮಾಡುವ ಒಂದು ಕಾಯಕ ಚಾಲು ಆಗತಿ. ಒಂದು ಬೇಸಿಗೆಯನ್ನು ಸಂಡಿಗೆ ಹಪ್ಪಳಗಳ ಹಬ್ಬ ಅಂತನ ಕರಿಬೋದು. ಅದೇ ರೀತಿ ನಮ್ಮ ಮನೆಯಾಗೂ ಸಾಬೂದಾನಿ ಹಪ್ಪಳವನ್ನು ಮಾಡ್ತಾರೆ. ಫಸ್ಟ್ ನೋಡಿ ಏನು ಮಾಡಬೇಕು, ನೀವು ಸಾಬೂದಾನಿಯನ್ನು ಒಂದು ನೀರಿನಲ್ಲಿ ಒಂದು ದಿನಗಳ ಕಾಲ ನೆನೆಸಿಡಬೇಕು. ಆಮೇಲೆ ಮಾರನೇ ದಿನ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು, ಅಂದರೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅವುಗಳು ಕುದಿ ಬರುವ ತನಕ ಕುದಿಸಬೇಕು. ಇಲ್ಲಿ ನೋಡಿ ಸಾಬೂನು ಎಲ್ಲ ಯಾವ ರೀತಿ ಉಬ್ಬ್ಯಾವು ನೀರಾಗ ನೆನೆಸಿಡಂತಲೇ. ಒಂದು ದಿನಗಳ ಕಾಲವರೆಗೂ ನೀವು ಇವುಗಳನ್ನು ನೀರಲ್ಲಿ ನೆನೆ ಇಡಬೇಕಾಗಿ. ಆಮೇಲೆ ನೀರು ಕುದಿ ಬಂದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು, ರುಚಿ ತಕ್ಕಟ್ಟು. ಭಾಳ ಉಪ್ಪು ಹಾಕೋಬೇಡ್ರಿ. ಅದೇ ರೀತಿ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಅಥವಾ ಬಿಳಿ ಎಳ್ಳನ್ನು ಕೂಡ ಸೇರಿಸಬಹುದು. ಇನ್ನು ನೀರು ಕುದಿ ಬಂದ ಮೇಲೆ ಒಂದು ನೆನೆಸಿದಂಥ ಸಾಬೂದಾನಿಗಳನ್ನು ಅದರಲ್ಲಿ ಹಾಕಿ ಅವುಗಳನ್ನು ಸ್ವಲ್ಪ ಜಿಗುಟು ಆಗುವಂಗೆ, ಅಂದರೆ ಸ್ಟಿಕ್ಕಿ ಆಗುವಂಗೆ ಅದನ್ನು ಕುದಿಸ್ಕೋಬೇಕಾಗತ್ತೆ. ಅದನ್ನ ಸ್ಟಾರ್ ಮಾಡ್ಕೋತ ತಿರುಗಾಡ್ಕೋತ ಇಲ್ಲಿ ನಾವು ಬಿಳಿ ಎಳ್ಳನ್ನು ಸೇರಿಸಾಕತ್ತೀವಿ. ನೀವು ಎಳ್ಳನ್ನು ಸೇರಿಸ್ಬೋದು ಅಥವಾ ಜೀರಿಗೆಗಳನ್ನು ಹಾಕ್ಬೋದು. ಇದರಿಂದ ಒಂದು ಹಪ್ಪಳದ ಒಂದು ಟೇಸ್ಟ್ ಹೆಚ್ಚಾಕತಿ. ನೀರು ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ಒಂದು ನೆನೆಸಿದಂಥ ಸಾಬೂದಾನಿಗಳನ್ನು ಅದಕ್ಕೆ ನೀರಿಗೆ ಸೇರಿಸಬೇಕು. ಈ ರೀತಿ ಚೆನ್ನಾಗಿ ಕಲಸಬೇಕು ಅಂತೇಳಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಸಾಬೂದಾನಿ ನೀರು ಸ್ವಲ್ಪ ಸ್ಟಿಕ್ಕಿ ಜಿಗುಟು ಆದ ನಂತರ ಅದನ್ನು ನಾವು ಒಂದು ಶುಭ್ರವಾದ ಪ್ಲಾಸ್ಟಿಕ್ ಹಾಳೆ ಮೇಲೆ ಅಥವಾ ಒಂದು ಬಟ್ಟೆಯ ಮೇಲೆ ಒಂದು ಸಂಡಿಗೆಯನ್ನು ಅಥವಾ ಹಪ್ಪಳವನ್ನು ಹಾಕಿ ಬಿಸಿಲಲ್ಲಿ ಮಿನಿಮಮ್ 2-3 ದಿನಗಳವರೆಗೆ ನಾವು ಒಣಗಿಸಬೇಕು. ಆಮೇಲೆ ಮಾತ್ರ ಅವುಗಳನ್ನು ಎಣ್ಣೆಯಲ್ಲಿ ಕೆರೆದು ಇನ್ನೆಲ್ಲೂ ರೆಡಿ ಆಗುತ್ತಾವ. ಇದರ ಸಾಬೂದಾನಿಯಿಂದ ನೀವು ಸಾಬೂದಾನಿ ಖೀರ್ ಕೂಡ ಮಾಡ್ಕೋಬಹುದು. ಅದರಲ್ಲಿ ಹಾಲು ಮತ್ತು ಸಕ್ಕರೆಯನ್ನು ಹಾಕಿ ಈಗ ನೋಡ್ರಿ ಇದು ಒಂದು ಸ್ಟಿಕ್ಕಿ ಆಗೈತಿ. ಜಿಗುಟು ಆದ ನಂತರ ಇದನ್ನು ಒಂದು ಶುಭ್ರವಾದ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಈ ರೀತಿ ಇಡಬೇಕು. ಮತ್ತು ಇದರಲ್ಲಿ ನೀವು ಯಾವುದೋ ಕಲರನ್ನು ಮಿಕ್ಸ್ ಮಾಡಬೇಡ್ರಿ. ಯಾಕಪ್ಪ ಅಂದ್ರೆ ಕಲರ್ ಏನಾಗತಿ, ಒಂದು ಕೆಮಿಕಲ್ ಮಿಕ್ಸ್ ಇರ್ತೈತಿ, ಅದು ಆರೋಗ್ಯಕ್ಕೆ ಹಾನಿಕರ ಇರ್ತೈತಿ. ನಾವೆಲ್ಲೇ ಕಲರ್ ಹಾಕಿಲ್ಲ, ಅದಕ್ಕೆ ನಮಗೆ ಏನೋ ಶಾಂಡಿಗೆ ಕಾಣೋಲಾಗ್ಯಾವು, ಎಲ್ಲ ಬಿಳಿ ಆಗೈತಿ. ಪ್ಲಾಸ್ಟಿಕ್ಕು ಬಿಳಿದೈತಿ, ಶಾಂಡಿಗೆ ಅದು ಬಿಳಿಗದವು, ಸಾಬೂದಾನಿ ಅದು ಕೂಡ ಬಿಳಿದೈತಿ. ಹೀಗಾಗಿ ಏನೂ ಕ್ಲಿಯರಾಗಿ ಕಾಣವಲ್ತು. ಒಂದು 3-4 ದಿನಗಳವರೆಗೆ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಅವುಗಳನ್ನು ಸವಿಯಲು ಸಿದ್ಧ ಆಗ್ತಾವು.